ಓಕೆ, ಹಲೋ ಸ್ಟೂಡೆಂಟ್ಸ್. ಸೊ ಈಗ ನಮ್ಮೆಲ್ಲ ಚರ್ಚೆ ನಿಮ್ಮೆಲ್ಲರ ಮೆಚ್ಚಿನ ಸಬ್ಜೆಕ್ಟ್ ಆಗಿರೋ ಫಿಸಿಕ್ಸ್ ಇದೆ. ಸೊ ಫಿಸಿಕ್ಸ್ ಅಂತ ಹೇಳಿದ್ರೆ ಏನಿದೆ, ಸಾಮಾನ್ಯವಾಗಿ ನಾವು ಫಿಸಿಕ್ಸ್ ಅಂದರೆ ನಿಮ್ಮ ಹೈಸ್ಕೂಲ್ಗಳಲ್ಲಿ ಓದಿದ್ದೀರಾ, ಭೌತಶಾಸ್ತ್ರ. ಫಿಸಿಕ್ಸ್ ಅಂತ ಹೇಳಿದ್ರೆ ಇಲ್ಲಿ ನಾವು ಎರಡು ಮುಖ್ಯ ಅಂಶಗಳನ್ನು ಅಧ್ಯಯನಕ್ಕೆ ತಗೊಳ್ತೀವಿ. ಒಂದು ಮ್ಯಾಟರ್ ಮತ್ತು ಎನರ್ಜಿ. ನೋಡಿ, ಎರಡು ಮುಖ್ಯ ಅಂಶಗಳಾಗಿರ್ತಕ್ಕಂಥ ಮ್ಯಾಟರ್ ಅಂದ್ರೆ ದ್ರವ್ಯರಾಶಿ ಮತ್ತು ಶಕ್ತಿ. ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿದ್ರೆ ಇಡೀ ಪ್ರಪಂಚದಲ್ಲಿ ಈ ಎರಡು ಅಂಶಗಳನ್ನು ಬಿಟ್ಟರೆ ಮತ್ತೇನು ಕಾಣಸಿಗುವುದಿಲ್ಲ. ಸ್ವಲ್ಪ ಗಮನ ಇಟ್ಟು ನೋಡಿ. ದ್ರವ್ಯರಾಶಿ ಇದೆ, ಜೊತೆಗೆ ಶಕ್ತಿ ಕೂಡ ಇದೆ. ನೀವು ಗ್ರಹಗಳನ್ನ ಗಮನಿಸಿದ್ದೀರಾ, ಗ್ರಹಗಳಲ್ಲಿ ಇರ್ತಕ್ಕಂಥ ಅಂಶ ಯಾವುದು? ಅದು ಒಂದು ದ್ರವ್ಯರಾಶಿ, ಮ್ಯಾಟರ್ ಇದೆ. ಅದೇ ನೀವು ನಕ್ಷತ್ರಗಳನ್ನ ಗಮನಿಸಿದ್ದೀರಾ, ಈ ನಕ್ಷತ್ರಗಳಲ್ಲಿ ಎರಡು ಅಂಶ ಕಾಣಿಸುತ್ತೆ. ಒಂದು ದ್ರವ್ಯರಾಶಿ ಅಂತೂ ಇದೇ ಇದೆ, ಜೊತೆಗೆ ಅವುಗಳಿಂದ ನಕ್ಷತ್ರಗಳು ಬೆಳಕನ್ನ ಹೊರಸೂಸ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಳಕು ಒಂದು ಶಕ್ತಿಯ ರೂಪ ಇದೆ. ಸೊ ಹೀಗೆ ಪ್ರಪಂಚದ ಅಧ್ಯಯನ ಮಾಡುವಾಗ ಎರಡು ಮುಖ್ಯ ಅಂಶಗಳು ನಮಗೆ ಕಾಣಿಸುತ್ತೆ. ಒಂದು ದ್ರವ್ಯರಾಶಿ, ಇನ್ನೊಂದು ಎನರ್ಜಿ. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಸ್ಟಡಿ ಆಫ್ ಮ್ಯಾಟರ್ ಅಂಡ್ ಎನರ್ಜಿ ಅಂತ ಹೇಳಿ. ಯಾವಾಗ ನೀವು ದ್ರವ್ಯರಾಶಿಯನ್ನು ಅಧ್ಯಯನ ಮಾಡ್ತೀರಾ, ವೆನ್ ಯು ಆರ್ ಸ್ಟಡಿಂಗ್ ದ ಮ್ಯಾಟರ್, ಸೊ ಮ್ಯಾಟರ್ ಯಾವ ರೀತಿ ಪ್ರಕೃತಿಯಲ್ಲಿ ವಿಭಜಿಸಿದೆ, ಹೇಗೆ ಪ್ರಕೃತಿಯಲ್ಲಿ ಕಾಣಸಿಗುತ್ತೆ ಅಂದ್ರೆ, ನಮಗೆ ಮ್ಯಾಟರ್ ಅನ್ನ ಘನ ವಸ್ತುಗಳಲ್ಲಿ ಘನ ಆಗಿನೂ ಸಿಗಬಹುದು. ದಟ್ ಈಸ್ ಕಾಲ್ಡ್ ಸಾಲಿಡ್ಸ್. ನಮ್ಮ ಮ್ಯಾಟರ್ ಏನಿದೆ, ದ್ರವಗಳು ಕೂಡ ಒಂದು ಭಾಗ, ಒಂದು ಬ್ಯಾಟರಿನ ಒಂದು ಭಾಗ ದ್ರವ್ಯದ ಒಂದು ಭಾಗ ಇದೆ, ಲಿಕ್ವಿಡ್ಸ್ ಅಂತ ಹೇಳ್ತೀವಿ. ಆಮೇಲೆ ಗ್ಯಾಸಸ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮ್ಯಾಟರ್ಗಳು ಅತ್ಯಂತ ಚಿಕ್ಕ ಕಣಗಳಾಗಿರುವ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಗಳಿಂದಾಗಿರುತ್ತೆ. ಅವೆಲ್ಲ ನಿಮಗೆ ಮಾಹಿತಿ ಇದೆ. ಈ ವ್ಯತ್ಯಾಸ ಸಾಲಿಡ್ಸ್ ಗಳಲ್ಲಿ, ಇಲ್ಲಿ ಆಟಮ್ಸ್ ಗಳ ಮಧ್ಯೆ ಸ್ಪೇಸಿಂಗ್ ಕಮ್ಮಿ ಇರುತ್ತೆ. ಲಿಕ್ವಿಡ್ಸ್ ಗಳಲ್ಲಿ ಆಟಮ್ಸ್ ಗಳ ಮಧ್ಯೆ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಅವುಗಳ ನಡುವ ಅಟ್ರಾಕ್ಷನ್ ಫೋರ್ಸ್ ಏನಿದೆ, ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಬಹಳ ಕಡಿಮೆ ಇರುತ್ತೆ. ಯಾಕಂದ್ರೆ ಗ್ಯಾಸಸ್ ನಲ್ಲಿ ಆಟಮ್ಸ್ ಗಳ ಮಧ್ಯೆ ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ, ಅಟ್ರಾಕ್ಷನ್ ಏನಿದೆ ಕಡಿಮೆ ಇದೆ. ಸೊ ಇನ್ನು ದ್ರವ್ಯರಾಶಿಯನ್ನ ನಾವು ಮೂರು ವಿಧದಲ್ಲಿ ಪ್ರಕೃತಿಯಲ್ಲಿ ಗಮನಿಸ್ತೇವೆ. ಒಂದು ಘನ, ದ್ರವ ಮತ್ತು ಅನಿಲ. ಈಗ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ಶಕ್ತಿಯ ರೂಪ, ಶಕ್ತಿ ಏನಂತ ನೀವು ಹೈಸ್ಕೂಲ್ ಅಲ್ಲಿ ಕಲ್ತಿದ್ದೀರಾ, ಶಕ್ತಿಯ ನಿತ್ಯತೆಯ ನಿಯಮ. ಅಂದ್ರೆ ಶಕ್ತಿಯನ್ನ ಸೃಷ್ಟಿಸುವುದಕ್ಕಾಗಲಿ ಅಥವಾ ನಾಶ ಮಾಡುವುದಕ್ಕಾಗಲಿ ಸಾಧ್ಯ ಇಲ್ಲ. ಆದ್ರೆ ಏನನ್ನ ನಾವು ಏನನ್ನ ಮಾಡಬಹುದು ಅಂದ್ರೆ, ಶಕ್ತಿಯ ಒಂದು ರೂಪವನ್ನ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು ಅಂತ ಹೇಳ್ತಿರ್ತಾನೆ. ಶಕ್ತಿಯ ಒಂದು ರೂಪವನ್ನ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು. ಸೊ ಈ ಹಿನ್ನೆಲೆ ಒಳಗೆ ಇದನ್ನ ಶಕ್ತಿಯ ನಿತ್ಯತೆಯ ನಿಯಮ ಅಂತ ಹೇಳಿದ್ದಾರೆ. ಸೊ ಆಕ್ಚುಲಿ ಶಕ್ತಿಯ ನಿತ್ಯತೆಯ ನಿಯಮ ಅಂದ್ರೆ ನಾಶ ಮಾಡುವುದಾಗಲಿ ಸೃಷ್ಟಿಸುವುದಕ್ಕಾಗಲಿ ಸಾಧ್ಯ ಇಲ್ಲ ಅನ್ನೋದಲ್ಲ. ನಾವು ಒಂದು ಶಕ್ತಿಯ ವಿಧದ ರೂಪವನ್ನ ಇನ್ನೊಂದು ಶಕ್ತಿಯ ವಿಧದ ರೂಪಕ್ಕೆ ಮಾರ್ಪಾಟು ಮಾಡಬಹುದು. ಉದಾಹರಣೆಗೆ ಸೌರಶಕ್ತಿ ಇದೆ, ಸೋಲಾರ್ ಎನರ್ಜಿ ಅಂತ ಹೇಳಿ. ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಮಾಡಬಹುದಿಲ್ಲ. ಯಾಕೆ ಇದು ಸಾಧ್ಯ ಆಗಿದೆ? ಯಾಕೆಂದ್ರೆ ಶಕ್ತಿಯ ನಿತ್ಯತೆ ನಿಯಮ ಪ್ರಕೃತಿಯಲ್ಲಿ ಇರುವುದರಿಂದಲೇ. ದಯವಿಟ್ಟು ಗಮನಿಸಿ, ಶಕ್ತಿಯ ನಿತ್ಯತೆ ನಿಯಮದ ಸ್ವರೂಪ ಏನು ಅಂದ್ರೆ, ಒಂದು ವಿಧದ ಶಕ್ತಿಯನ್ನ ಇನ್ನೊಂದು ವಿಧದ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಕ್ಷಮತೆ ಅದರಲ್ಲಿದೆ. ನಾವು ಸೋಲಾರ್ ಅಥವಾ ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಮಾಡಬಹುದು. ಇನ್ನೊಂದಿದೆಯಲ್ಲ, ಈ ಉಷ್ಣ ಶಕ್ತಿಯನ್ನ ಕೂಡ ನಾವು ಏನ್ ಮಾಡಬಹುದು, ಉಷ್ಣ ಶಕ್ತಿಯನ್ನ ಕೂಡ ನಾವು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು. ನಮ್ಮ ಕರ್ನಾಟಕದಲ್ಲಿ ಉಷ್ಣ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಏಕೈಕ ನಗರ ಇದೆ ಅಲ್ಲ, ರಾಯಚೂರು ಜಿಲ್ಲೆ ಇದೆ. ಅಲ್ಲಿ ಶಕ್ತಿ ನಗರದಲ್ಲಿ ಇದನ್ನ ಮಾಡ್ತಾ ಇದೆ. ಸೊ ಎನರ್ಜಿ, ಇಟ್ ಈಸ್ ಕನ್ಸರ್ವ್ ಇನ್ ದ ನೇಚರ್. ದಟ್ ಈಸ್ one form of energy can be converted into another. So ಎನರ್ಜಿಯ ಹಲವಾರು ರೂಪಗಳಲ್ಲಿ, ಶಕ್ತಿಯ ವಿವಿಧ ರೂಪಗಳಿವೆ. ಉದಾಹರಣೆಗೆ ಶಬ್ದವು ಕೂಡ ಒಂದು ಶಕ್ತಿಯಾಗಿದೆ, ಲೈಟ್ ಬೆಳಕು ಕೂಡ ಒಂದು ಶಕ್ತಿ ಇದೆ,
ನಿಮ್ಮ ಅಟೋಮಿಕ್ ಪರಮಾಣು ಕೂಡ ಒಂದು ಶಕ್ತಿ ಇದೆ. ಯಾಕೆ ಪರಮಾಣು ಕೂಡ ಒಂದು ಶಕ್ತಿಯ ರೂಪವಾಗಿ ತಗೊಳ್ತಾರೆ? ಯಾಕಂದ್ರೆ ಪರಮಾಣು ಶಕ್ತಿಯನ್ನು ನಾವು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದಲ್ಲ. ಸೊ ಹೀಗಾಗಿ ಯಾವುದೇ ಒಂದು ಶಕ್ತಿ ಅಂತ ಹೇಳಬೇಕಾದ್ರೆ ಅದು ತನ್ನ ಒಂದು ವಿಧದಿಂದ ಇನ್ನೊಂದು ವಿಧದಕ್ಕೆ ಮಾರ್ಪಾಟು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರುತ್ತೆ. ಹಾಗಾಗಿ ನಾವು ಅದನ್ನ ಶಕ್ತಿ ಅಂತ ಹೇಳಿ. ಸೊ ಮತ್ತೊಂದು ಸತಿ ಗಮನಿಸಿ. ಸೊ ಫಿಸಿಕ್ಸ್ ಅಂದರೆ ಒಂದು ಸ್ವಲ್ಪ ಇಂಗ್ಲಿಷ್ ಕಲಿಯೋ ಸೈಮಲ್ಟೇನಿಯಸ್ ನೋಡ್ತಾ ಹೋಗೋಣ. ಫಿಸಿಕ್ಸ್ ಈಸ್ ಅ ಸ್ಟಡಿ ಆಫ್, ಯಾಕಂದ್ರೆ ನೀವು ಕನ್ನಡ ಮಾಧ್ಯಮದಲ್ಲಿ ಇರ್ತೀರಾ, ಆದರೆ ಒಂದು ಎಚ್ಚರಿಕೆ ಇರಲಿ, ನೀವು ಕ್ರಮೇಣ ಇಂಗ್ಲಿಷ್ ಪದಗಳ ಬಳಕೆಯನ್ನೇ ಬಳಸೋದು ಕಲಿತಾ ಹೋಗಬೇಕು. ಸೊ ಅದು ನಾವು ಕನ್ನಡದಲ್ಲಿ ಮಾಹಿತಿಯನ್ನ ಕೊಡ್ತಾ ಇರ್ತೇವೆ, ಆದರೂ ನೀವು ಮೂಲದಲ್ಲಿ ಇಂಗ್ಲಿಷ್ನಲ್ಲೇ ಸಂವಹನ ಮಾಡಲಿಕ್ಕೆ ಕಲಿಬೇಕು. ಸರಿನಾ? ಹಾಗಾದ್ರೆ ಒಂದ್ಸತಿ ರಿಪೀಟ್ ಮಾಡೋಣ. ವಾಟ್ ಈಸ್ ಫಿಸಿಕ್ಸ್ ಅಂತ ಹೇಳಿದ್ರೆ, ಇಟ್ ಈಸ್ ಅ ಸ್ಟಡಿ ಆಫ್ ಮ್ಯಾಟರ್ ಅಂಡ್ ಎನರ್ಜಿ. ಈ ಮ್ಯಾಟರ್ ಅನ್ನೋದು ಯಾವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ? ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಸ್. ಆಮೇಲೆ ಎನರ್ಜಿ ಏನಿದೆ, ಎನಿಥಿಂಗ್ ಎನರ್ಜಿ ಅಂತ ಹೇಳಿದ್ರೆ ಇಟ್ ಈಸ್ ಕೆಪಾಸಿಟಿ ಟು ಡೂ ವರ್ಕ್. ಅಂದ್ರೆ ಈ ಯಾವುದೇ ಒಂದು ಕೆಲಸ ಶಕ್ತಿಯ ವ್ಯಯದಿಂದಲೇ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಸೊ ಶಕ್ತಿ ಅಂತ ಹೇಳಬೇಕಾದ್ರೆ ಶಕ್ತಿಯ ವ್ಯಯದಿಂದಲೇ ಏನು ಏನು ಉಂಟಾಗುತ್ತೆ ಅಂದ್ರೆ ಕೆಲಸ. ಸೊ ನಾವು ಕೆಲಸ ಮಾಡಲು ಬೇಕಾಗಿರುವ ಸಾಮರ್ಥ್ಯವನ್ನ ನಾವು ಶಕ್ತಿ ಅಂತ ಹೇಳ್ಬೋದು. ಸೊ ಶಕ್ತಿಯ ನಿತ್ಯತೆ ನಿಯಮ ಕೂಡ ನಿಮ್ಮ ಗಮನಕ್ಕೆ ತಂದು, ಸೊ ಇದನ್ನೇ ಇಂಗ್ಲಿಷ್ನಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಎನರ್ಜಿ ಕನ್ಸರ್ವ್ಡ್ ಅಂದ್ರೂ ಅದೇ ಅರ್ಥ, ಶಕ್ತಿ ನಿತ್ಯತೆ ನಿಯಮ ಅಂದ್ರೆ ಅರ್ಥ. ವಾಟ್ ಈಸ್ ಎನರ್ಜಿ ಕನ್ಸರ್ವ್ಡ್? ಅವ್ರು ಏನ್ ಹೇಳ್ತಾರೆ? ಎನರ್ಜಿ ಈಸ್ ಕನ್ಸರ್ವ್ಡ್ ಇನ್ ದ ಸೆನ್ಸ್ ಇಟ್ ಈಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ಬಟ್ ವಾಟ್ ಈಸ್ ಪಾಸಿಬಲ್, ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಅನದರ್. ಸೊ ಶಕ್ತಿಯ ವಿವಿಧ ರೂಪಗಳು ಅಂತ ಹೇಳಿ ನಾವು ಅದನ್ನೇ ಇಂಗ್ಲಿಷ್ನಲ್ಲಿ ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ಹೇಳಿ. ವಾಟ್ ಆರ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ? Energy has forms like solar energy, electrical energy, atomic energy. These are the different forms of energy. So ಈಗ ಮುಂದಿನ ಹಂತಕ್ಕೆ ಹೋಗೋಣ. ಸೊ ನೋಡಿ, ಸಾಮಾನ್ಯವಾಗಿ ಫಿಸಿಕ್ಸ್ ಅನ್ನ ಏನಂತ ಹೇಳ್ತೇವೆ? ಮೆಜರ್ಮೆಂಟ್ ಸೈನ್ಸ್ ಅಂತ ಹೇಳ್ತೀವಿ. ವಿ ಡಿಫೈನ್ ಫಿಸಿಕ್ಸ್ ಆಸ್ ಅ ಮೆಜರ್ಮೆಂಟ್ ಸೈನ್ಸ್. ಇಲ್ಲಿ ಮೂಲದಲ್ಲಿ ಫಿಸಿಕ್ಸ್ ಯಾವುದನ್ನ ಜಾಸ್ತಿ ಪ್ರತಿನಿಧಿಸುತ್ತೆ ಅಂದ್ರೆ ಅಳತೆ ಅಂಶಗಳನ್ನ. ಇಲ್ಲಿ ಯಾವಾಗಲೂ ಪ್ರತಿಯೊಂದನ್ನ ನಾವು ಅಳೆಯುವ ಮಟ್ಟಕ್ಕೆ ತರಬೇಕಾಗುತ್ತೆ. ಪ್ರತಿಯೊಂದಕ್ಕೆ ನಾವು ಮೆಜರಿಂಗ್ ಕಾನ್ಸೆಪ್ಟ್ ಅನ್ನ ಕೊಡಬೇಕಾಗುತ್ತೆ. ಸೊ ನೋಡಿ, ಯಾವುದೇ ಕ್ವಾಂಟಿಟಿಯನ್ನ ಮೆಜರ್ ಮಾಡ್ತೀವಲ್ಲ, ಆ ಮೆಜರ್ ಮಾಡಬೇಕಾದ್ರೆ ಯಾವ ಮಾನದಂಡವನ್ನ ಬಳಸ್ತಾರೆ ಅವನ್ನೆಲ್ಲ ಹಂತ ಹಂತವಾಗಿ ನೋಡ್ತಾ ಹೋಗ್ತೀವಿ. ಸೊ ನೋಡಿ, ಫಿಸಿಕ್ಸ್ ಈಸ್ ಬೇಸಿಕಲಿ ಎ ಮೆಜರ್ಮೆಂಟ್ ಸೈನ್ಸ್. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಕೆಲವು ಶಬ್ದಗಳ ಪರಿಚಯ ಮಾಡ್ಕೊಳ್ಳಿ. ಉದಾಹರಣೆಗೆ ಫಿಸಿಕಲ್ ಕ್ವಾಂಟಿಟಿ ಅಂತ ಬರುತ್ತೆ. ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ದ ಕ್ವಾಂಟಿಟೀಸ್ ವಿಚ್ ಆರ್ ಮೆಜರಬಲ್ ಒನ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಯಾವ ಪರಿಮಾಣಗಳನ್ನ ಅಳಿಬಹುದೋ ಅವೆಲ್ಲವೂ ಫಿಸಿಕಲ್ ಕ್ವಾಂಟಿಟೀಸ್ ಆಗಿ ಪರಿಣಮಿಸ್ತದೆ. ದ ಕ್ವಾಂಟಿಟೀಸ್ ವಿಚ್ ಆರ್ ಮೆಜರಬಲ್ ಒನ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ನೋಡಿ, ಈಗ ಯಾವುದನ್ನ ಮೆಜರ್ ಮಾಡಬಹುದು? ಈ ಉದಾಹರಣೆಗೆ ದುಃಖವನ್ನ ಮೆಜರ್ ಮಾಡಬಹುದಾ? ಸಂತೋಷವನ್ನ ಮೆಜರ್ ಮಾಡಬಹುದಾ? ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವುಗಳು ಫಿಸಿಕಲ್ ಕ್ವಾಂಟಿಟೀಸಿನ ಸೀಮೆಯಲ್ಲಿ ಬರುವುದಿಲ್ಲ. ಸೊ ಹಾಗಾದ್ರೆ ಯಾವುದನ್ನ ಮೆಜರ್ ಮಾಡಬಹುದು ಅವೆಲ್ಲವೂ ಫಿಸಿಕಲ್ ಕ್ವಾಂಟಿಟಿ. ಈ ಉದಾಹರಣೆಗೆ ಲೆಂತ್ ಅನ್ನ ಮೆಜರ್ ಮಾಡಬಹುದಾ? ಸಹಜವಾಗಿ ಮೆಜರ್ ಮಾಡಬಹುದು. ಹಾಗಾಗಿ ಲೆಂತ್ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ. ನಿಮಗೆ ಗೊತ್ತಿದೆಯಾ, ಈಗ ಸೈಂಟಿಸ್ಟ್ ಯಾವ ಮಟ್ಟದವರೆಗೆ ಮೆಜರ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಗೊತ್ತಾ? 10⁻⁻15 ಮೀಟರ್. ನೋಡಿ, ನ್ಯೂಕ್ಲಿಯರ್ ರೇಡಿಯಸ್ ಸೈಜ್ ಇದು. ಈ ಸೈಜ್ ಅಂದ್ರೆ ಅತ್ಯಂತ ಕಡಿಮೆ ಡಿಸ್ಟೆನ್ಸ್ ಹೊಂದಿರತಕ್ಕಂಥ ನ್ಯೂಕ್ಲಿಯರ್ ರೇಡಿಯಸ್ ನಿಂದ ಹಿಡಿದು 10⁻26 ಮೀಟರ್. ಇದು ಆಬ್ಸರ್ವೇಬಲ್ ಯೂನಿವರ್ಸ್ ಅಂತೀವಿ. ಬ್ರಹ್ಮಾಂಡದ ತ್ರಿಜ್ಯ. ಬ್ರಹ್ಮಾಂಡದ ತ್ರಿಜ್ಯ ನೋಡಿ, ಇಮ್ಯಾಜಿನ್ ಮಾಡಿ. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಎರಡು ಶಬ್ದ ಬಳಸ್ತೇವೆ. ಭೂಗೋಳ ಅಂತೀವಿ, ಯಾಕಂದ್ರೆ ಭೂಮಿ ಗೋಳವಾಗಿದೆ. ಇನ್ನೊಂದು ಖಗೋಳ ಅಂತೀವಿ. ಇವನ್ ಅಂತರಿಕ್ಷನೂ ಗೋಳ ಇದೆ. ಈ ಅಂತರಿಕ್ಷದ ಗೋಳದ ತ್ರಿಜ್ಯ ಯಾರಿಗಾದ್ರೂ ಗೊತ್ತಿದೆಯಾ? ಅದಕ್ಕೆ ಸೈಂಟಿಸ್ಟ್ ಹೇಳ್ತಾರೆ, ಅಂತರಿಕ್ಷದ ತ್ರಿಜ್ಯ ಗೊತ್ತಿಲ್ಲ,
ಆದರೆ ಎಷ್ಟರವರೆಗೆ ನಾವು ಮೆಜರ್ ಮಾಡ್ಬೋದು ಅನ್ನೋದು ಹೇಳ್ತಾರೆ. ನೋಡಿ, ಅಂತರಿಕ್ಷದ ತ್ರಿಜ್ಯ ಎಷ್ಟಿದೆ ಅಂದ್ರೆ 10⁻26 ವರೆಗೆ. ಇದರ ಅರ್ಥ ಅಂತರಿಕ್ಷ ಇಲ್ಲಿಗೆ ಕೊನೆಗೊಂಡಿತು ಅಂತಲ್ಲ, ನಾವು ಇಲ್ಲಿವರೆಗೆ ನಿಖರತೆಯನ್ನ ಸಾಧಿಸಿದ್ದೀವಿ ಅಂತ ಅರ್ಥ ಅಷ್ಟೇ. ಈ ಡಿಸ್ಟೆನ್ಸ್ ವರೆಗೆ ನಿಖರತೆ ಇದೆ, ಅದನ್ನೇ ನಾನು ಹೇಳಿದ್ದು ಮೆಜರ್ಮೆಂಟ್ ಸೈನ್ಸ್. ಇನ್ನು ಮಾಸಿಗೆ ಬಂದ್ರೆ ಮಾಸಿನ ನಿಖರತೆ ಎಷ್ಟರವರೆಗೆ ಇದೆ? 10⁻³ kg. ಇದು ಯಾವುದಕ್ಕಿದೆ ಗೊತ್ತಾ? ಇಲೆಕ್ಟ್ರಾನಿನ ಮಾಸ್ ಇದೆ. ನೋಡಿ ಎಷ್ಟು ಪಾರ್ಟ್ಗಳು. 1 kgಯನ್ನ ನೀವು ಎಷ್ಟು ಭಾಗವಾಗಿ ವಿಭಜಿಸಬೇಕು? 10⁻³ kg. ಇಮ್ಯಾಜಿನ್ ಮಾಡಿ, ಅಷ್ಟು ಚಿಕ್ಕ ಅಂಶಕ್ಕೆ ನಾವು ಎಲೆಕ್ಟ್ರಾನಿನ ಮಾಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಇಷ್ಟು ಮೆಜರ್ ಮಾಡ್ತಾ ಇದ್ದೀವಿ. ಇದನ್ನ 10⁻55 kg, ಇದು ಯೂನಿವರ್ಸಲ್ ಮಾಸ್ ಅಂತ ಹೇಳ್ತೀವಿ. ಇನ್ನು ಸಮಯ, ಸಾಮಾನ್ಯವಾಗಿ ನೀವು ಒಂದು ಸೆಕೆಂಡಿನ ಅವಧಿ ನೋಡಿದ್ದೀರಾ, ಬಟ್ ಎಂದಾದರೂ ಸೆಕೆಂಡಿನ ಅವಧಿಯಲ್ಲಿ ಅಂಶಗಳೆಲ್ಲ ನೋಡಿದ್ದೀರಾ? ಇಲ್ಲ. ಈಗ ನೋಡಿ, ಸಮಯದ ಡ್ಯೂರೇಷನ್ ಅಂದ್ರೆ 1 ಸೆಕೆಂಡಿನ ಎಷ್ಟನೇ ಅಂಶವರೆಗೆ ನಾವು ಅಕ್ಯುರೇಟ್ ಆಗಿ ಮೆಜರ್ ಮಾಡಬಹುದು ಅಂದ್ರೆ 10⁻22 ಸೆಕೆಂಡ್ ಇಂದ ಹಿಡಿದು 10⁻18 ಸೆಕೆಂಡ್ ವರೆಗೆ. ಇದು ಸಾಮಾನ್ಯವಾಗಿ ಭೂಮಿಯ ಆಯುಷ್ಯನ ಹೇಳಲಿಕ್ಕೆ ನಾವು 10⁻18 ಸೆಕೆಂಡ್ ಆರ್ಡರ್ ಅನ್ನು ಬಳಸ್ತೇವೆ ಸಾಮಾನ್ಯವಾಗಿ. ನೋಡಿ, ಇತ್ತೀಚೆಗೆ ಅಮೆರಿಕದಲ್ಲೂ ಕೆಲವು ವಾಚ್ ಇದಾವೆ. ಸಾಮಾನ್ಯವಾಗಿ ನಿಮ್ಮ ಧರಿಸಿರ್ತಕ್ಕಂಥ ವಾಚ್ ನಲ್ಲಿ ಏನಿರುತ್ತೆ? 1 ಮಿನಿಟ್ಗೆ ಸಾಮಾನ್ಯವಾಗಿ 60 ಸೆಕೆಂಡ್ಸ್ಗಳ ಡಿವಿಷನ್ಸ್ ಇದೆ. ಬಟ್ ಅಮೆರಿಕ ಅಂತ ಪ್ರದೇಶದಲ್ಲಿ 1 ಸೆಕೆಂಡಿಗೂ ಡಿವಿಷನ್ಸ್ ಮಾಡಿದ್ದಾರೆ. ಇತ್ತೀಚೆಗೆ ಅಟೋಮಿಕ್ ಕ್ಲಾಕ್ಸ್ ಅಂತಿದೆ, ಅದು 1 ಸೆಕೆಂಡಿನ 10⁻15 ಪಾರ್ಟ್ ಅನ್ನ ಕೂಡ ತೋರಿಸುತ್ತೆ. ಓಕೆ, ಅಟೋಮಿಕ್ ಕ್ಲಾಕ್ಸ್ ಅಂತ ಹೇಳಿದೆ. ಸೊ ನೋಡಿ, ಇಷ್ಟು ಅಕ್ಯುರೇಟ್ ಆಗಿ ಸಮಯವನ್ನು ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗಿದೆ. ಇವೆಲ್ಲವೂ ಯಾವ ಕಾನ್ಸೆಪ್ಟ್ ಅಥವಾ ಯಾವ ಫೀಲ್ಡ್ ಇಂದ ಸಾಧ್ಯ ಆಗಿದೆ? ಫಿಸಿಕ್ಸ್. ಸೊ ನೋಡಿ, ಫಿಸಿಕ್ಸ್ ನಿಂದ ಎಷ್ಟೊಂದು ನಮ್ಮ ಟೆಕ್ನಾಲಜಿ ಎಷ್ಟೊಂದು ಆಳಕ್ಕೆ ಹೋಗಿದೆ ಮತ್ತು ಎಷ್ಟೊಂದು ನಿಖರತೆಯನ್ನ ಸಾಧಿಸಿದೆ ಅಂತ ನೀವು ಇಲ್ಲಿ ತಿಳ್ಕೋಬಹುದು. ಅನಿಸ್ತಾ ಇದ್ದೀರಾ? ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ಎನಿ ಕ್ವಾಂಟಿಟೀಸ್ ವಿಚ್ ಆರ್ ಮೆಷರಬಲ್ ಒನ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಆಮೇಲೆ ಯಾವುದನ್ನ ಸಾಮಾನ್ಯವಾಗಿ ಮೆಷರ್ ಮಾಡಲಿಕ್ಕೆ ಒಂದು ಐಡಿಯಾ ಹೇಳಿ, ಲೆಂತ್ ಮೆಜರ್ಮೆಂಟ್ ಎಲ್ಲಿವರೆಗೆ ನಮ್ಮ ಸೈಂಟಿಸ್ಟ್ ನಿಖರತೆಯನ್ನ ಸಾಧಿಸಿದ್ದಾರೆ? 10⁻15 ಮೀಟರ್ ಇಂದ ಹಿಡಿದು 10⁻26 ಮೀಟರ್ ವರೆಗೆ. ಇನ್ನು ಮಾಸಿನ ನಿಖರತೆಯನ್ನ ಹೇಳುವುದಾದ್ರೆ 10⁻30 kg ಇಂದ ಹಿಡಿದು 10⁻55 kg ವರೆಗೆ. ಇನ್ನು ಟೈಮಿನ ನಿಖರತೆಯನ್ನ ನಾವು ಗುರುತಿಸಬೇಕಾದ್ರೆ 10⁻22 ಸೆಕೆಂಡ್ಸ್ ಇಂದ ಹಿಡಿದು 10⁻18 ಸೆಕೆಂಡ್ ವರೆಗೆ ನಾವನ್ನ ಆ ಮೆಜರಿಂಗ್ ಮಾಡಲಿಕ್ಕೆ ಸಾಧ್ಯ. ಸೊ ನೋಡಿ, ಇನ್ನೊಂದು ವಿಶೇಷ, ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನ ಮೆಷರ್ ಮಾಡಬೇಕಾದ್ರೆ, ಓಕೆನಾ? ಸೊ ಎನಿ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಮೊದಲಿಗೆ ನೀವು ಗಮನಿಸಿದಿರಲ್ಲ, ವಾಟ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು ಹೇಳಿದೆ? The quantities which are measurable one are called physical quantities. ಸರ್, ಈಗ ನಾವು ಮೆಜರ್ ಮಾಡಬೇಕಾಗಿದೆ. ಸೊ ಯಾವುದೇ ಕ್ವಾಂಟಿಟಿಯನ್ನ ಮೆಜರ್ ಮಾಡಬೇಕಾದ್ರೆ 2 ಮುಖ್ಯ ಅಂಶಗಳು ಬೇಕು. ಒಂದು ನಂಬರ್ ಬೇಕು, ಇನ್ನೊಂದು ಯೂನಿಟ್. ಆಮೇಲೆ ಯಾವುದೇ ಕ್ವಾಂಟಿಟಿಯ ಮೆಜರ್ಮೆಂಟ್ಸ್ ನಲ್ಲಿ ನಂಬರಿಗೂ ಮತ್ತು ಯೂನಿಟ್ ಅಂದ್ರೆ ಏಕಮಾನ, ಅದಕ್ಕೊಂದು ರಿಲೇಷನ್ ಇದೆ. ಹೇಗಿದೆ ನೋಡಿ, ವಿಲೋಮ ಅನುಪಾತದಲ್ಲಿದೆ. Number is numerical of so number of a physical quantity is inversely proportional to its area. ಅಥವಾ ಇದನ್ನ ಹೀಗೆ ಹೇಳ್ಬೋದು, mu is equal to constant. ನೋಡಿ, ಇದರ ಅರ್ಥ ಏನು? ಮತ್ತೊಂದು ಸತಿ ಗಮನಿಸಿ. ಯಾವುದೇ ಫಿಸಿಕಲ್ ಕ್ವಾಂಟಿಟಿಯನ್ನ ಮೆಜರ್ ಮಾಡಬೇಕಾದ್ರೆ 2 ಅಂಶಗಳು ಬೇಕು. ಮೊದಲನೇ ಅಂಶ ನಂಬರ್, ಎರಡನೇ ಅಂಶ ಯೂನಿಟ್. ಆಮೇಲೆ ನಂಬರ್ ಮತ್ತು ಯೂನಿಟ್ಸ್ಗಳು ಹೇಗೆ ರಿಲೇಟ್ ಆಗಿದೆ ಅಂದ್ರೆ ನಂಬರ್ ಈಸ್ ಇನ್ವರ್ಸ್ಲಿ ಟು ಯೂನಿಟ್. ಸೊ ಇನ್ನು ಏನನ್ನ ಸೂಚಿಸುತ್ತೆ ನಂಬರ್ ಯಾವಾಗಲೂ ಪರಿಮಾಣವನ್ನ ಸೂಚಿಸುತ್ತೆ, ಗೊತ್ತಾಯ್ತಾ? ಆಮೇಲೆ ಯೂನಿಟ್ ಇದು ಏಕಮಾನ ಅಂತ ಹೇಳ್ತೀವಿ. ಏಕಮಾನ ಏನನ್ನ ಸೂಚಿಸುತ್ತೆ? ನಾವು ಬಳಸಿರುವ ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಗುರುತಿಸಲಿಕ್ಕೆ ಸಹಾಯ ಮಾಡುತ್ತೆ. ಈಗ ಉದಾಹರಣೆಗೆ ನಾನು ಯೂನಿಟ್ ಮೀಟರ್ ಅಂದ ತಕ್ಷಣ ಒಂದು ಐಡಿಯಾ ಬರುತ್ತೆ, ಮೋಸ್ಟ್ಲಿ ಅದು ಲೆಂತ್ ಆಗಿರ್ಬೋದು. ಈಗ ನಾ ಯೂನಿಟ್ ಸೆಕೆಂಡ್ ಅಂದ ತಕ್ಷಣ ಒಂದು ಐಡಿಯಾ ಬರುತ್ತೆ, ಟೈಮ್ ಇರ್ಬೋದೇನೋ. ಸೊ ಟೈಮೇ ಇರುತ್ತೆ. ಸೊ ಯೂನಿಟ್ ಹೇಳಿದ ತಕ್ಷಣ ನಮಗೆ ಕ್ವಾಂಟಿಟಿಯ ಪರಿಚಯ, ನಂಬರ್ ಹೇಳಿದ ತಕ್ಷಣ ಅದರ ಪರಿಮಾಣ ಗೊತ್ತಾಗುತ್ತೆ. ಸೊ ಕ್ಲಿಯರ್ ಆಯ್ತಾ?
ಸೊ ಯಾವುದೇ ಮೆಜರ್ಮೆಂಟ್ ಮಾಡಬೇಕಾದ್ರೆ ಮಿನಿಮಮ್ ಎರಡು ಅಂಶಗಳು ಬೇಕು, ಒಂದು ನಂಬರ್, ಇನ್ನೊಂದು ಯೂನಿಟ್. ಹಾಗಾದ್ರೆ ನಂಬರ್ ಮತ್ತು ಯೂನಿಟ್ಗೆ ಸಂಬಂಧ ಏನು? ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಂಬರ್ ನ್ಯೂಮೆರಿಕಲ್ ವ್ಯಾಲ್ಯೂ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಇಸ್ ಇನ್ವರ್ಸ್ಲಿ ಟು ವಾಟ್ ಇಟ್ಸ್ ಯೂನಿಟ್. ಇದೇ ಕಾನ್ಸೆಪ್ಟ್ ಅನ್ನ ಹೀಗೂ ಹೇಳ್ಬೋದು, n1 u1 is equal to what n2 u2. ಅಂದ್ರೆ ಈ ಉದಾಹರಣೆಗೆ 1 kg is equal to what 1000 ಗ್ರಾಮ್ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಗ್ರಾಮ್ ಅನ್ನೋದು ಸ್ಮಾಲ್ ಯೂನಿಟ್ ಇರೋದ್ರಿಂದ ನಂಬರ್ ನೋಡಿ ಜಾಸ್ತಿ ಆಗಿದೆ. ಕೆಜಿ ಅನ್ನೋದು ಲಾರ್ಜ್ ಯೂನಿಟ್ ಇರೋದ್ರಿಂದ ನಂಬರ್ ಏನಿದೆ? ಸ್ಮಾಲ್ ಇದೆ. ಸೊ ಹಾಗಾಗಿ ಸ್ಮಾಲರ್ is the unit, larger is the numerical. Larger is the unit, smaller is the numerical. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ 1 ಮೀಟರ್ ಅನ್ನೋದು ಎಷ್ಟು ಸೆಂಟಿಮೀಟರ್ಗೆ ಸಮ? 100 ಸೆಂಟಿಮೀಟರ್. ಇದು ನೀವು ಗಮನಿಸಬಹುದು ನೋಡಿ, ಸೆಂಟಿಮೀಟರ್ ಚಿಕ್ಕ ಯೂನಿಟ್ ಏಕಮಾನ ಆಗಿರೋದ್ರಿಂದ ನಂಬರ್ ಜಾಸ್ತಿ ಇದೆ, ಮೀಟರ್ ದೊಡ್ಡ ಏಕಮಾನ ಆಗಿರೋದ್ರಿಂದ ನಂಬರ್ ಕಮ್ಮಿ ಇದೆ. ಸೊ ಹೀಗೆ ಹಲವಾರು ಉದಾಹರಣೆ. ಇನ್ನೊಂದು ಸಮಯಕ್ಕೆ ಕೊಡೋದಾದ್ರೆ ಹೀಗೆ ಹೇಳ್ಬೋದು, 1 ಮಿನಿಟ್ is equal to what 60 seconds. ಇಲ್ಲೂ ಅದೇ ಅಂಶವನ್ನ ನೀವು ಗಮನಿಸಬಹುದು, ನೋಡ್ತಾ ಇದ್ದೀರಲ್ಲ. ಸೆಕೆಂಡ್ ಅನ್ನೋದು ಸಣ್ಣ ಯೂನಿಟ್ ಇರೋದ್ರಿಂದ ನಂಬರ್ ಜಾಸ್ತಿ ಇದೆ. ಸೊ ಈ ತರ ಹೇಳಿದ್ರೆ ನಂಬರ್ ಏನನ್ನ ಸೂಚಿಸುತ್ತೆ? ಪರಿಮಾಣವನ್ನ. ಯೂನಿಟ್ ಏನನ್ನ ಸೂಚಿಸುತ್ತೆ? ಆ ಬಳಸಿರುವ ಫಿಸಿಕಲ್ ಕ್ವಾಂಟಿಟಿಯನ್ನ ಸೂಚಿಸುತ್ತೆ. ಸೊ ಇದು ಏನಿದೆ ಮೆಜರ್ಮೆಂಟ್ ಕಾನ್ಸೆಪ್ಟ್ ಗೆ ಬರುತ್ತೆ. ಇದನ್ನ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಕೂಡ ಗಮನಿಸಿ. ಒಂದ್ಸತಿ ಇಂಗ್ಲಿಷ್ ನಲ್ಲಿ ಹೇಳ್ಬಿಡೋಣ, ಯಾಕಂದ್ರೆ ಅಂತಿಮವಾಗಿ ನೀವು ಇಂಗ್ಲಿಷ್ ನಲ್ಲಿ ತಾನೇ ಬರೆಯೋದು. ಸೊ ವಾಟ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಬರುತ್ತೆ. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದ ಒನ್, ಎನಿ ಒನ್ ಆರ್ ದ ಒನ್ ವಿಚ್ ಆರ್ ಮೆಜರಬಲ್. ಸೊ ಹೌ ಎ ಫಿಸಿಕಲ್ ಕ್ವಾಂಟಿಟಿ ಈಸ್ ಮೆಜರ್ಡ್ with the number and unit. How the number and units are related? They are related. Number of a physical quantity is inversely to unit. What does it mean? ಇದರ ಅರ್ಥ ಏನು? Smaller is the unit, larger is the number. ಆಮೇಲೆ what does a number signify? The magnitude. What does a unit signify? The nature of quantity. ಇಲ್ಲಿವರೆಗೆ ಸ್ವಲ್ಪ ಗಮನಕ್ಕೆ ಬಂತ? ಸೊ ಫಿಸಿಕ್ಸ್ ಅನ್ನೋದು ನೋಡಿ ನಾವು ಎಲ್ಲಿಂದ ಶುರು ಹಚ್ಕೊಂಡೆವು? ಫಿಸಿಕ್ಸ್ ಅನ್ನೋದು ಸ್ಟಡಿ ಆಫ್ ಮ್ಯಾಟರ್ ಅಂಡ್ ಎನರ್ಜಿ ಆಯ್ತು. ಮ್ಯಾಟರ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಮ್ಯಾಟರ್ ಯಾವ ರೀತಿ ಪ್ರಕೃತಿಯಲ್ಲಿ ತನಗೆ ತಾನೇ ಕಾಣಿಸಿಕೊಳ್ಳುತ್ತೆ, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಸ್ ನಲ್ಲಿ, ಹಾಗೂ ಶಕ್ತಿಯ ವಿವಿಧ ರೂಪಗಳನ್ನು ನೋಡಿದ್ವಿ. ಅದಲ್ಲದೆ ವಿಶೇಷತೆ ಏನಂದ್ರೆ ಶಕ್ತಿಯ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೂ ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಅಂಶ ಕೂಡ ನೋಡಿದ್ವಿ. ಆಮೇಲೆ ಇನ್ನೊಂದು ಮೂಲವಾಗಿ ಫಿಸಿಕ್ಸ್ ಅಂದ್ರೆ ಮೆಜರ್ಮೆಂಟ್ ಸೈನ್ಸ್ ಇದೆ. ಯಾವುದೇ ಕ್ವಾಂಟಿಟಿಯನ್ನು ಮೆಜರ್ ಮಾಡಬೇಕಾದ್ರೆ ನಮಗೆ ನಂಬರ್ ಮತ್ತು ಏಕಮಾನದ ಅವಶ್ಯಕತೆ ಇರುತ್ತೆ. ಅದನ್ನು ಕೂಡ ಯಾವ ರೀತಿ ಸಂಬಂಧವನ್ನ ಏರ್ಪಡಿಸಬಹುದು ಅನ್ನೋದು ಹೇಳಿದೆ. ನಂಬರ್ ಮತ್ತು ಯೂನಿಟ್ಗೆ ವಿಲೋಮ ಅನುಪಾತವನ್ನ ಹೇಳಿದ್ದಾರೆ. ಇಲ್ಲಿವರೆಗೆ ಸ್ವಲ್ಪ ಮಾಹಿತಿ ಬಂತ. ಈಗ ನೋಡಿ ಇನ್ನೊಂದು ವಿಶೇಷ, ಈಗ ಕೆಲವು ಪದಗಳ ಅರ್ಥಗಳನ್ನ ನೀವು ಮಾಡೋದು. ಉದಾಹರಣೆಗೆ ನಾವು ಫಿಸಿಕ್ಸ್ ನಲ್ಲಿ ಸಾಮಾನ್ಯವಾಗಿ ಪಾರ್ಟಿಕಲ್ ಅನ್ನುವ ಶಬ್ದ ಬಳಸ್ತೇವೆ. ಈಗ ಹೇಗೆ ಮ್ಯಾಥಮೆಟಿಕ್ಸ್ ನಲ್ಲಿ ನೀವು ಬಿಂದು ಅಥವಾ ಪಾಯಿಂಟ್ ಅಂತ ಓದ್ತೀರಾ, ಅದಕ್ಕೊಂದು ಅರ್ಥ ಇದೆ. ಇಲ್ಲಿ ಪಾರ್ಟಿಕಲ್ ಅನ್ನುವ ಅರ್ಥ ಯಾವ ರೀತಿ ಹೇಳಿದ್ದಾರೆ? ವೆನ್ ದ ಆಬ್ಜೆಕ್ಟ್ ಈಸ್ ಕನ್ಸಿಡರ್ಡ್ ಟು ಬಿ ಪಾರ್ಟಿಕಲ್. ಆಬ್ಜೆಕ್ಟ್ ಈಸ್ ಕನ್ಸಿಡರ್ಡ್ ಟು ಬಿ ಪಾರ್ಟಿಕಲ್ ವೆನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಈಸ್ ವೆರಿ ಲಾರ್ಜ್ ಕಂಪೇರ್ಡ್ ಟು ಡೈಮೆನ್ಷನ್ಸ್ ಆಫ್ ದಿ ಆಬ್ಜೆಕ್ಟ್. ಮತ್ತೊಂದು ಸತಿ ಗಮನಿಸಿ, ಒಂದು ವಸ್ತುವನ್ನ ಯಾವಾಗ ಪಾರ್ಟಿಕಲ್ ಆಗಿ ಕನ್ಸಿಡರ್ ಮಾಡುತ್ತೇವೆ ಎಂದರೆ ಆ ವಸ್ತು ಚಲಿಸಿರುವ ದೂರವನ್ನ ವಸ್ತುವಿನ ಆಯಾಮಕ್ಕೆ ಹೋಲಿಸಿದಾಗ ಯಾವುದು ಜಾಸ್ತಿ ಇರುತ್ತೆ? ವಸ್ತು ಚಲಿಸಿರುವ ದೂರದ ಅಂಶನೇ ಜಾಸ್ತಿ ಇದ್ದು ವಸ್ತುವಿನ ಆಯಾಮಕ್ಕೆ ಹೋಲಿಸಿದಾಗ ಕಡಿಮೆ ಇದ್ರೆ ಅವಾಗ ನಾವು ಆ ವಸ್ತುವನ್ನ ಏನಂತ ಪರಿಗಣಿಸ್ತೇವೆ? ಪಾರ್ಟಿಕಲ್. ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡೋದಾದ್ರೆ ನೋಡಿ, ಒಂದು ಬಸ್ಸು ಗುಲ್ಬರ್ಗದಿಂದ ಅಥವಾ ಕಲಬುರಗಿಯಿಂದ ಬ್ಯಾಂಗ್ಳೂರಿಗೆ ಹೊರಟು ಅಂತ ತಿಳ್ಕೊಳ್ಳಿ. ಇಲ್ಲಿ ಬಸ್ಸು ಯಾವಾಗ ಪಾರ್ಟಿಕಲ್ ಆಗುತ್ತೆ ಅಂದ್ರೆ ಬಸ್ಸು ಗುಲ್ಬರ್ಗದಿಂದ ಬ್ಯಾಂಗ್ಳೂರಿಗೆ ಹೋದಾಗ ಬಸ್ಸಿಗೆ ತನ್ನದೇ ಆದ ಆಯಾಮಗಳಿದೆ. ಬಸ್ಸಿಗೆ ಒಂದು ಸರ್ಟನ್ ಲೆಂತ್ ಇದೆ, ವಿಡ್ತ್ ಇದೆ, ಹೈಟ್ ಇದೆ, ಎಲ್ಲವೂ ಇದೆ. ಆದರೂ ಈ ಬಸ್ ಗುಲ್ಬರ್ಗದಿಂದ ಬ್ಯಾಂಗ್ಳೂರಿಗೆ ಚಲಿಸಿದಾಗ ಈ ಕ್ರಮಿಸಿರುವ ದೂರ ಇದೆಯಲ್ಲ, ಅದು ಬಸ್ಸಿನ ಆಯಾಮಕ್ಕೆ ಹೋಲಿಸಿದ್ರೆ ಜಾಸ್ತಿ ಇದೆ. ಅವಾಗ ಬಸ್ಸಿನ ಚಲನೆ
ಗುಲ್ಬರ್ಗಾದಿಂದ ಬ್ಯಾಂಗ್ಳೂರಿಗೆ ನಾವು ಏನಂತ ಪರಿಗಣಿಸ್ತೇವೆ? ಪಾರ್ಟಿಕಲ್ಲಿನ ಚಲನೆ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಒಂದು ಸಂದರ್ಭದ ವಿವರಣೆಯಲ್ಲಿ ವಸ್ತು ಪಾರ್ಟಿಕಲ್ ಆಗುತ್ತೆ, ಅಥವಾ ಆ ಸಂದರ್ಭದ ವಿವರಣೆಯಲ್ಲಿ ಅದೇ ಪಾರ್ಟಿಕಲ್ ಒಂದು ವಸ್ತು ಕೂಡ ಆಗ್ಬೋದು. ಇದು ನಾವು ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಫಿಸಿಕ್ಸ್ ನ ಪಾರ್ಟಿಕಲ್. ಈಗ ಉದಾಹರಣೆಗೆ ಯಾವಾಗ ನೀವು ಸೋಲಾರ್ ಡಿಸ್ಟೆನ್ಸ್ ಗಳನ್ನ ಹೇಳ್ತಾ ಇರ್ತೀವಿ, ಉದಾಹರಣೆಗೆ ಭೂಮಿ ಮತ್ತು ಸೂರ್ಯನ ನಡುವಿರುವ ದೂರವನ್ನ ಹೇಳ್ತಾ ಇರ್ತೀವಿ, ಅವಾಗ ಏನ್ ಮಾಡ್ತೀವಿ ನಾವು? ಸೂರ್ಯ ಒಂದು ಭೂಮಿಯನ್ನ ಪಾರ್ಟಿಕಲ್ ಆಗಿ ತಗೊಳ್ತೀವಿ. ಅಲ್ಲಿ ರೇಡಿಯಸ್ ಬರೆಯುವುದಿಲ್ಲ. ಯಾಕೆ ಬರೆಯುವುದಿಲ್ಲ? ಯಾಕೆಂದ್ರೆ ಮತ್ತೆ ಅದೇ ಡೆಫಿನೇಷನ್ ಅನ್ನ ಗಮನಿಸಿ ನೋಡಿ. ಸೂರ್ಯ ಮತ್ತು ಭೂಮಿ ಮಧ್ಯೆ ಇರುವ ದೂರವನ್ನ ತಗೊಂಡು ಆ ಅರ್ತ್, ಭೂಮಿ ಮತ್ತು ಸೂರ್ಯನ ತ್ರಿಜ್ಯಕ್ಕೆ, ರೇಡಿಯಸ್ಗೆ ಹೋಲಿಸಿದ್ರೆ ಯಾವುದು ಜಾಸ್ತಿ ಇದೆ? ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಅರ್ತ್ ಜಾಸ್ತಿ ಇದೆ. ಸೊ ಹಾಗಾಗಿ ಅರ್ತ್ ಮತ್ತು ಸನ್ ಅನ್ನ ನಾವು ಏನಂತ ತಗೊಳ್ತೇವೆ? ಪಾರ್ಟಿಕಲ್. ಸೊ ಹೀಗೆ ಪಾರ್ಟಿಕಲಿನ ಸ್ವರೂಪ ಏನು, ಅಥವಾ ಪಾರ್ಟಿಕಲ್ ಅಂತ ಯಾವಾಗ ಪರಿಗಣಿಸಬೇಕು? ಮತ್ತೊಂದು ಸತಿ ಗಮನಿಸಿ. The distance traveled by the object is very large compared to what the dimensions of the object. ಗಮನಿಸ್ತಾ ಇದ್ದೀರಾ? ಪಾರ್ಟಿಕಲ್ ಅಂತ ಯಾವಾಗ ಹೇಳೋದು? ವಸ್ತು ಕ್ರಮಿಸಿರುವ ದೂರವನ್ನ ವಸ್ತುವಿನ ಆಯಾಮಕ್ಕೆ ಹೋಲಿಸಿದರೆ ವಸ್ತು ಕ್ರಮಿಸಿರುವ ದೂರನೇ ಜಾಸ್ತಿ ಇದ್ದಾಗ ನಾವು ವಸ್ತುವಿನ ಚಲನೆಯನ್ನ ಏನಾಗಿ ತಗೊಳ್ಳಬಹುದು? ಪಾರ್ಟಿಕಲಿನ ಚಲನೆಯಾಗಿ ತಗೊಳ್ಳಬಹುದು. ಸೊ ಹೀಗೆ ನೀವು ಹಲವಾರು ಉದಾಹರಣೆಗಳ ಜೊತೆಗೆ ನೀವು ಈ ವಿಚಾರವನ್ನ ನೀವು ಚರ್ಚಿಸಬಹುದು. ಓಕೆನಾ? ಸೊ ಇನ್ನೊಂದು ನೋಡಿ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಶಬ್ದ ನಾವು ಫಿಸಿಕ್ಸ್ ನಲ್ಲಿ ಬಳಸ್ತಕ್ಕಂಥದ್ದು ಏನಂದ್ರೆ ಕಾನ್ಸೆಪ್ಟ್ ಅಂತ ಹೇಳಿ. ಸಾಮಾನ್ಯವಾಗಿ ನೀವು ಭೌತಶಾಸ್ತ್ರ ನೋಡಬಹುದು, ಇದೊಂದು ಕಾನ್ಸೆಪ್ಟ್ ಇದೆ, ಅದೊಂದು ಕಾನ್ಸೆಪ್ಟ್ ಇದೆ. 99% ಫಿಸಿಕ್ಸ್ ನಲ್ಲಿ ಬರೋದೆಲ್ಲ ಕಾನ್ಸೆಪ್ಟ್ಗಳೇ. ಸೊ ಇದು ಕಾನ್ಸೆಪ್ಟ್ ಅಂದ್ರೆ ನೋಡಿ, ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಇಟ್ ಈಸ್ ಅನ್ ಐಡಿಯಾ ಯೂಸ್ ಟು ಡಿಫೈನ್ ಎನಿ ಫೆನೋಮೆನನ್. ಯಾವುದೇ ವಿದ್ಯಮಾನವನ್ನ ವಿವರಿಸಲಿಕ್ಕೆ ಬಳಸಿರುವ ಪರಿಕಲ್ಪನೆನೇ ಕಾನ್ಸೆಪ್ಟ್. ಮತ್ತೊಂದ್ಸತಿ, ಯಾವುದೇ ವಿದ್ಯಮಾನವನ್ನ ನೀವು ವಿವರಿಸಲಿಕ್ಕೆ ಹೊರಟ್ರೆ ಕೆಲವು ಪರಿಕಲ್ಪನೆಗಳನ್ನ ಮಾಡ್ತೀರಾ. ಆ ಪರಿಕಲ್ಪನೆಗಳಿಗೆ ನಾವು ಇಟ್ಟಿರುವ ಹೆಸರೇ ಕಾನ್ಸೆಪ್ಟ್. ಒನ್ಸ್ ಅಗೇನ್, an idea used to define any phenomenon, so that is called a concept. ಈಗ ನೋಡಿ, ಉದಾಹರಣೆಗೆ ನಾನು ಚಲನೆಯನ್ನ ವಿವರಿಸಬೇಕಾಗಿದೆ. ಚಲನೆ ಒಂದು ಘಟನೆ, ವಸ್ತು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಚಲಿಸ್ತು. ಇದನ್ನು ಹೇಗೆ ವಿವರಿಸ್ತೀರಾ? ಕೆಲವು ಕಾನ್ಸೆಪ್ಟ್ಗಳ ನೆರವಿನಿಂದ ವಿವರಿಸ್ತೇವೆ. ಏನೇನು ಕಾನ್ಸೆಪ್ಟ್ ಇದೆ? ಉದಾಹರಣೆಗೆ ಒಂದು ಪಾಯಿಂಟ್ ಇದೆ, ಇನ್ನೊಂದು ಪಾಯಿಂಟ್ಗೆ ಹೋಯ್ತು. ವಸ್ತು ಸುಮ್ಮನೆ ಹೋಗಿರುತ್ತೆ. ಆ ಹೋಗಿರ್ತಕ್ಕಂಥ ವಸ್ತುವಿನ ಚಲನೆಯ ವಿವರಣೆಯನ್ನ ಕೊಡೋದಕ್ಕೋಸ್ಕರ ನಾವು ಪದಗಳನ್ನ ಬಳಸ್ತೇವೆ. ಅವುಗಳಿಗೆ ನಾವು ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ದೂರ ಅಂತ ಶಬ್ದ ಬರುತ್ತೆ, ಅದನ್ನೇ ಇಂಗ್ಲಿಷ್ ನಲ್ಲಿ ಡಿಸ್ಟೆನ್ಸ್ ಅಂತಾರೆ. ಇನ್ನೊಂದಿದೆ ಸ್ಥಾನ ಪಲ್ಲಟ ಅಂತ ಹೇಳ್ತೀರಾ, ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಜವ ಅಂತ ಕಾನ್ಸೆಪ್ಟ್ ಇದೆ, ಇದನ್ನೇ ನಾವು ಸ್ಪೀಡ್ ಅಂತ ಹೇಳ್ತೀವಿ. ಇನ್ನೊಂದು ವೇಗ ಅಂತ ಇದೆ, ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ವೆಲಾಸಿಟಿ ಅಂತ ಹೇಳ್ತೀವಿ. ಇನ್ನೊಂದಿದೆ ವೇಗೋತ್ಕರ್ಷ ಅಂತ ಇದೆ, ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ಎಕ್ಸಲರೇಷನ್ ಅಂತ ಹೇಳ್ತೀವಿ. ನೋಡಿ, ಎಲ್ಲವೂ ಚಲನೆಗೆ ಸಂಬಂಧಪಟ್ಟ ಪದಗಳೇ, ಎಲ್ಲವೂ ಐಡಿಯಾಸ್ಗಳೇ, ಎಲ್ಲವೂ ಇಮ್ಯಾಜಿನೇಟಿವ್ ಕಾನ್ಸೆಪ್ಟ್ಗಳೇ. ಯಾತಕ್ಕೋಸ್ಕರ ಡೆವಲಪ್ ಮಾಡ್ತೀವಿ? ಚಲನೆಯ ಘಟನೆಯನ್ನ ವಿವರಿಸಕ್ಕೋಸ್ಕರ. ಗಮನಿಸ್ತಾ ಇದ್ದೀರಾ? ಇನ್ನು ಬಲದ ಒಂದು ಬಲವನ್ನ ಕೂಡ ಬೇಕಾಗುತ್ತೆ ಇಲ್ಲಿ ಚಲನೆಯಲ್ಲಿ, ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ಫೋರ್ಸ್ ಅಂತ. ಇಲ್ಲಿಗೆ ಮುಗಿಯೋದಿಲ್ಲ, ನಂತರ ಕೆಲಸದ ಅಂಶ ಬರುತ್ತೆ, ಅದನ್ನೇ ವರ್ಕ್. ಆಮೇಲೆ ಸಾಮರ್ಥ್ಯದ ಅಂಶ ಬರುತ್ತೆ, ಅದನ್ನೇ ನಾವು ಪವರ್. ನೋಡಿ, ಇಷ್ಟೆಲ್ಲ ಅಂಶಗಳು ಒಳಗೊಂಡಿದೆ ಒಂದು ಚಲನೆಯ ಘಟನೆಯ ವಿವರಣೆ ಮಾಡಲು. ಗಮನಿಸ್ತಾ ಇದ್ದೀರಾ? ಇದನ್ನೇ ನಾವು ಕಾನ್ಸೆಪ್ಟ್ಸ್ ಫಾರ್ ಟು ಡಿಫೈನ್ ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಒಂದು ಚಲನೆ ಹೇಳಬೇಕಾದ್ರೆ ಇಷ್ಟೆಲ್ಲ ಪದಗಳ, ಇಷ್ಟೆಲ್ಲ ಐಡಿಯಾಸ್ಗಳ, ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ತಗೊಂಡಾದ್ರೆ ಇಷ್ಟೆಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಬಳಸ್ತೀವಿ. ಸೊ ಅದೇ ರೀತಿ ನೋಡಿ, ಟೆಂಪರೇಚರ್ ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ಇದೆ. ಏನ್ ಸಿಗುತ್ತೆ ಮಾಹಿತಿ ನಮಗೆ ಟೆಂಪರೇಚರ್ ಕಾನ್ಸೆಪ್ಟ್ ಇಂದ? ದ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ. ಸಾಮಾನ್ಯವಾಗಿ ನೀವು ಕನ್ನಡ ಮಾಧ್ಯಮದವರು ಏನ್ ತಿಳ್ಕೊತೀರಾ? ಟೆಂಪರೇಚರ್ ಅಂದ ತಕ್ಷಣ ಬಿಸಿ ಅಂತೀರಾ. ಹಾಗಲ್ಲ, ಎಷ್ಟು ಬಿಸಿ ಎಷ್ಟು
ಕಡಿಮೆ ಎಷ್ಟು ಜಾಸ್ತಿ ಬಿಸಿ, ಎಷ್ಟು ಕಡಿಮೆ ಬಿಸಿ, ಅಥವಾ ಎಷ್ಟು ಬಿಸಿ ಎಷ್ಟು ತಣ್ಣಗೆ, ಎರಡರ ಮಾಹಿತಿಯನ್ನ ಕೊಡ್ತಕ್ಕಂಥದ್ದೇ ಟೆಂಪರೇಚರ್. ನೋಡಿ, ಇದು ಕೂಡ ಕಾನ್ಸೆಪ್ಟ್. ನಾವು ಫಿಸಿಕ್ಸ್ ಥರ್ಮೋಡೈನಾಮಿಕ್ಸ್ ನಲ್ಲಿ ಟೆಂಪರೇಚರ್ ಅನ್ನೋ ಕಾನ್ಸೆಪ್ಟ್ ತಂದಿದ್ದೀವಿ. ಯಾತಕ್ಕೋಸ್ಕರ? ಟು ಸ್ಪೆಸಿಫೈ ದ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಅಂತ ನೋಡ್ತಾ ಇದ್ದೀರಾ. ಸೊ ಇಷ್ಟೆಲ್ಲ ವಿಶೇಷವಾದ ಅಂಶಗಳನ್ನ ನಾವೇ ಡೆವಲಪ್ ಮಾಡಿಕೊಂಡು, ಅಂದ್ರೆ ಸೈಂಟಿಸ್ಟ್ ಕಮ್ಯುನಿಟಿಯವರು ಡೆವಲಪ್ ಮಾಡಿ ನಮ್ಮ ಭೌತ ಪ್ರಪಂಚವನ್ನ ವಿವರಿಸಲಿಕ್ಕೆ ಹೊರಟಿದೆ. ಇಷ್ಟೆಲ್ಲ ಅಂಶಗಳ ಹೇಳುವ ಹಿನ್ನೆಲೆ ಏನು? ನಮ್ಮ ಈ ಭೌತ ಪ್ರಪಂಚ, ಫಿಸಿಕಲ್ ವರ್ಲ್ಡ್ ಅನ್ನ ಎಷ್ಟರ ಮಟ್ಟಿಗೆ ನಾವು ಅರ್ಥೈಸಲಿಕ್ಕೆ ಸಾಧ್ಯ ಆಗಿದೆ ಈ ಪದಗಳ ಸಹಾಯದಿಂದ ನಾವು ವಿವರಿಸಲಿಕ್ಕೆ ಹೊರಟಿದೆ. ಸೊ ಮತ್ತೊಂದ್ಸತಿ ನೋಡಿ, ಏನಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ವೈಜ್ಞಾನಿಕ ದೃಷ್ಟಿಕೋನ, ಅದೊಂದು ಕಾನ್ಸೆಪ್ಟ್ ಸ್ವಲ್ಪ ತಿಳ್ಕೊಳ್ಳಿ. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಸೈಂಟಿಫಿಕ್ ಮೆಥಡ್ಸ್ ಅಂತ ಹೇಳಿ. ಈ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಸೈಂಟಿಫಿಕ್ ಮೆಥಡ್ ನೋಡಿ, ವೈಜ್ಞಾನಿಕ ದೃಷ್ಟಿಕೋನ ಅಂದರೆ ನೀವು ಕನ್ನಡ ಮಾಧ್ಯಮದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಅಂತ ಹೇಳಿದೆ. ಆದರೆ ನನಗನ್ಸುತ್ತೆ ಆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಅಡಗಿರುವ ಈ ಕ್ರಮಬದ್ಧವಾದ ವಿವರಣೆ ನಿಮಗೆ ಸಾಮಾನ್ಯವಾಗಿ ಗಮನಿಸಿರಲಿ. ಏನಿದೆ ಕ್ರಮಬದ್ಧತೆ? ವೈಜ್ಞಾನಿಕ ದೃಷ್ಟಿಕೋನದ ಕ್ರಮಬದ್ಧತೆ ಏನು? ಆರ್ಡರ್ ಆಫ್ ಥಿಂಕಿಂಗ್ ಏನಿದೆ ಇಲ್ಲಿ? ಒಂದು ವ್ಯವಸ್ಥಿತ ಯೋಚನೆಯ ಲಹರಿ, ಹಂತವಾಗಿ ಯೋಚನೆಯ ಲಹರಿಯನ್ನ ನಾವು ವಿಸ್ತರಿಸಬೇಕಾಗುತ್ತೆ ಯಾವುದೇ ಘಟನೆಯ ವಿವರಣೆಗೋಸ್ಕರ. ಈ ಉದಾಹರಣೆಗೆ ನಾಲ್ಕು ಮೆಥಡ್ಗಳನ್ನ ಹೇಳಿದ, 4 ಸ್ಟೆಪ್ಸ್ಗಳನ್ನ ಹೇಳಿದ, ಹಂತಗಳನ್ನು. ಮೊದಲನೇ ಹಂತ ಸಿಸ್ಟಮೆಟಿಕ್ ಅಂಡ್ ಕೇರ್ಫುಲ್ ಅಬ್ಸರ್ವೇಷನ್. ಎರಡನೇದು ಲಾಜಿಕಲ್ ರೀಸನಿಂಗ್, ನೀವು ಅಬ್ಸರ್ವ್ ಮಾಡಿದ್ದನ್ನ ತಾರ್ಕಿಕವಾಗಿ ರಿಪೋರ್ಟ್ ಮಾಡೋದು, ಲಾಜಿಕಲ್ ರೀಸನಿಂಗ್. ಆಮೇಲೆ ಮೂರನೇದು ಹಾಗೆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ಸ್ ಅನ್ನ ಫಾರ್ಮುಲೇಷನ್ ಆಫ್ ಎ ಥಿಯರಿ, ಒಂದು ಥಿಯರಿಯನ್ನ ನಿರೂಪಣೆ ಮಾಡೋದು. ನಂತರ ಟೆಸ್ಟಿಂಗ್ ದ ಥಿಯರಿ ವಿತ್ ಎಕ್ಸ್ಪೆರಿಮೆಂಟೇಷನ್ ಅಂಡ್ ಅಬ್ಸರ್ವೇಷನ್, ನೀವು ನಿರೂಪಣೆ ಮಾಡಿರುವ ಥಿಯರಿಯನ್ನ ಪ್ರಯೋಗಗಳಿಗೆ ಕಳಿಸಿ ಅಲ್ಲಿರುವ ಪರಿಣಾಮಗಳನ್ನು ಗುರುತಿಸೋದು. ಸಪೋಸ್ ಪರಿಣಾಮಗಳು ಫಲಪ್ರದವಾಗಿ ಬಂದರೆ ಆ ಥಿಯರಿಯನ್ನೇ ಒಂದು ನಿಯಮವಾಗಿ ಪರಿವರ್ತಿಸೋದು. ಪರಿಣಾಮಗಳು ಸರಿಯಾಗಿ ಬರದೇ ಇದ್ದ ಪಕ್ಷದಲ್ಲಿ ಮತ್ತೆ ನೀವು ಮೊದಲಿನ 3 ಸ್ಟೆಪ್ಸ್ಗಳನ್ನು ತಿರ್ಗಾ ಫಾಲೋ ಮಾಡಬೇಕಾಗುತ್ತೆ. ಸೊ ಹೀಗೆ ವಿಜ್ಞಾನಿಗಳು ನಿರಂತರ ಪರಿಶ್ರಮ ಮಾಡ್ತಾನೆ ಇರ್ತಾರೆ ಯಾವುದೇ ಘಟನೆಯ ವಿವರಣೆಗೋಸ್ಕರ. ಸೊ ಇದನ್ನೆಲ್ಲ ನಾವು ಏನಂತ ತಗೊಳ್ತೀವಿ? ಸೈಂಟಿಫಿಕ್ ಮೆಥಡ್ಸ್. ಮತ್ತೊಂದ್ಸತಿ ನೋಡಿ, ವಾಟ್ ಆರ್ ಸೈಂಟಿಫಿಕ್ ಮೆಥಡ್ಸ್? ಫಸ್ಟ್ ಒನ್ ಈಸ್ ಕೇರ್ಫುಲ್ ಅಂಡ್ ಸಿಸ್ಟಮೆಟಿಕ್ ಅಬ್ಸರ್ವೇಷನ್. Second one is logical reasoning. Third one is formulation of a theory. Fourth one is testing the theory with experimentation, and if it is found to be true, formulate that as a law. If it is not found to true, once again you have to go for the earlier sequence steps. Okay, so this is what you have learned today. So ನೋಡಿ, ಏನೇನು ಅಂಶಗಳ ವಿಸ್ತಾರ, ಒಂದು ಸಾರಾಂಶವನ್ನ ಇಂದಿನ ಕ್ಲಾಸಿನ ಸಾರಾಂಶವಾಗಿ ಹೇಳಬೇಕಾದ್ರೆ ನೀವು ಇವತ್ತಿನ ಸೆಷನ್ಸ್ ನಲ್ಲಿ ನೀವು ಗಮನಿಸತಕ್ಕಂಥ ಅಂಶಗಳು ಯಾವುದು ಅಂದ್ರೆ, ಫಿಸಿಕ್ಸ್ ಅನ್ನೋದೇನಿದೆ ಒಂದು ಮೆಜರ್ಮೆಂಟ್ ಸೈನ್ಸ್ ಆಗಿದೆ. ಮೊದಲನೇ ಅಂಶ, ಫಿಸಿಕ್ಸ್ ಅನ್ನೋದು ಮೆಜರ್ಮೆಂಟ್ ಇದೆ. ಯಾವ ಕ್ವಾಂಟಿಟೀಸ್ ಅನ್ನ ನೀವು ಮೆಜರ್ ಮಾಡ್ತೀರಿ ಅವಕ್ಕೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತಾರೆ. ಯಾವುದೇ ಮೆಜರ್ಮೆಂಟ್ಗೆ 2 ಅಂಶಗಳು ಕಾರಣ ಇದೆ, ಒಂದು ನಂಬರ್, ಇನ್ನೊಂದು ಯೂನಿಟ್. ಆಮೇಲೆ ಯಾವುದೇ ಘಟನೆಯ ವಿವರಣೆ ಅನ್ನ ಕೊಡಬೇಕಾದ್ರೆ ಕಾನ್ಸೆಪ್ಟ್ಸ್ ಗಳ ಅಗತ್ಯ ಇರುತ್ತೆ. ಒಂದು ಉದಾಹರಣೆ ನಾನು ಕೊಟ್ಟಿದ್ದೆ, ಚಲನೆಯ ಘಟನೆಯನ್ನ ವಿವರಿಸಲಿಕ್ಕೆ ಹಲವಾರು ಕಾನ್ಸೆಪ್ಟ್ ಗಳನ್ನು ನಾವು ಬಳಸಿದ್ದೀವಿ. ಉದಾಹರಣೆಗೆ ದೂರ, ಜವ, ವೇಗ, ಹೀಗೆ. ನಂತರ ವೈಜ್ಞಾನಿಕ ದೃಷ್ಟಿಕೋನದ ಕ್ರಮಗಳೇನು ಅನ್ನೋದು ಹೇಳಿದೆ.